ಯಾವಾಗಲೂ ಸೋಷಿಯಲ್ ಮೀಡಿಯಾ ಇರ್ತೀರಾ, ಕಮೆಂಟ್ಸು, ಲೈಕ್ಸು, ಅವ್ರನ್ನ ಹೊಗಳ್ಬೇಕು, ಇವ್ರನ್ನ ಹೊಗಳ್ಬೇಕು, ಡ್ಯಾನ್ಸು, ಹಾಡು ಅಂತ. ಆ ಥರ ಇದ್ದರೆ ಬೇರೆದ್ರ ಮೇಲೆ ಗಮನ ಇರುತ್ತೆ ನಿಮಗೆ. ಏನು ಹೇಳ್ತಿದ್ಯಾ? ಹಾಂ, ಸಾರಿಗೆ ಖಾರ ಜಾಸ್ತಿ ಆಗಿದೆ, ಹಾಗಿದ್ರೂ ನನ್ನ ಹಲ್ಲಿಗೆ ಇದ್ಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಬರಲ್ಲ ಅಂದೆ. ಇವಾಗಷ್ಟು ಚೆನ್ನಾಗಿದೆ ಅಂತ ಹೇಳಿದೆ, ಮತ್ತೆ ಖಾರ ಜಾಸ್ತಿ ಆಯಿತು ಅಂತಿದ್ಯಾ ಇವಾಗ? ಹೌದು, ಬೇರೆಯವ್ರನ್ನ ಹೊಗಳಿದ್ರೆ ಖಾರನೂ ಜಾಸ್ತಿ ಆಗುತ್ತೆ, ಹೊಟ್ಟೆನೂ ಉರಿಯುತ್ತೆ. ಹಾಡೋಕ್ಕೆ ಹೋಗ್ಳಕ್ಕೆ ಟೈಮ್ ಇಲ್ದಿರುವಾಗ ಅಡುಗೆ ಮಾಡೋಕ್ಕಾದ್ರೂ ಎಲ್ಲಿ ಟೈಮ್ ಇರುತ್ತೆ ಹೇಳಿ ನಿಮಗೆ? ಹೊಟ್ಟೆ ತುಂಬಿತು ನಮಗೆ. ಇವನಿಗೆ ನಾನು ಇವ್ನ ಮೇಲೆ ಕೋಪ ಮಾಡ್ಕೋಬೇಕು, ಈಗ ಬಂದು ನನ್ನ ಮೇಲೆ ಸಿಡುಕ್ತಾ ಇದ್ದಾನೆ ಇವನು. ಇವನು ಈ ಥರ ಎಲ್ಲ ಕೋಪ ಮಾಡ್ಕೊಳ್ಳೋ ಅಂತ ತಪ್ಪು ನಾನೇನು ಮಾಡಿದ್ದೀನಿ? ವಿಚಾರಿಸ್ಕೊತೀನಿ. ದತ್ತ ಅವ್ರು ಹೇಳಿದ ಮಾತುಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ದತ್ತ ಅವ್ರನ್ನೇ ಕೇಳೋದು ಒಳ್ಳೇದು. ಇವತ್ತು ಉತ್ತರ ತಿಳ್ಕೊಂಡೇ ಇಲ್ಲಿಂದ ಹೋಗೋದು. ಏನೋ ಮಿನಿಸ್ಟರ್ ಸಾಹೇಬರು ವಾಕ್ ಮಾಡೋದು ಬಿಟ್ಬಿಟ್ಟು ಅವ್ರಿಗೋಸ್ಕರ ನಾವು ಕಾಯ್ತಾ ಇರೋ ಹಾಗಿದೆ. ತಮಗೋಸ್ಕರನೇ ಕಾಯ್ತಾ ಇದ್ದೆ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ನನ್ನ ಹತ್ರನಾ? ಅಲ್ಲ, ಇವಾಗ ನನ್ನ ಹತ್ರ ಮಾತಾಡೋಷ್ಟು ತಾಳ್ಮೆ ಆಗಲಿ, ಮನಸ್ಸಾಗಲಿ, ವಿಷಯ ಆಗಲಿ ಇದೆಯಾ? ನೋಡಿ, ಈ ಥರ ಮಾತುಗಳಿಗೆ ನನ್ನ ತಲೆ ಕೆಡೋದು. ನನಗೆ ತಲೆಗೆ ಹುಳ ಬಿಟ್ಬಿಟ್ಟು ಈಗ ತಾಳ್ಮೆ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ನೆನ್ನೆ ಒಂದು ಪ್ರಶ್ನೆ ಕೇಳಿದ್ರಿ, ಸ್ನೇಹಕ್ಕಿಂತ ಮೀರಿದ್ದೇನೋ ಇದೆ ಅಂತ. ನನಗೆ ನೀವು ಕೇಳಿದ ಮಾತಿಗೆ ನನಗೆ ರಾತ್ರಿ ಇಡೀ ನಿದ್ದೆ ಬರಲಿಲ್ಲ. ಅಯ್ಯಯ್ಯೋ, ನಾನೇನಪ್ಪ ಅಂಥ ಮಾತಾಡಿದೆ? ಆಹಾ, ನಿದ್ದೆ ಮಾಡೋರನ್ನ ಎಬ್ಬಿಸ್ಬೋದು, ನಿದ್ದೆ ಮಾಡ್ತಾರೋ ಥರ ನಾಟಕ ಆಡಿದ್ರೆ ಎಬ್ಸೋದು ಕಷ್ಟ. ನೆನ್ನೆ ಕೇಳಲಿಲ್ಲ ನೀವು ಸ್ನೇಹಕ್ಕಿಂತ ಮೀರಿದ್ದು ಏನೋ ಇದೆ ಅಂತ? ಅದಕ್ಕೆ ಅರ್ಥ ಹುಡುಕಿ ಹುಡುಕಿ ಸಾಕಾಗೋಯ್ತು. ನನಗೆ ಕ್ಲಾರಿಟಿ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಕ್ಲಾರಿಟಿ ತಾನೇ? ಕ್ಲಾರಿಟಿ ಕೊಡೋಣ, ಕೆಲಸ ಮಾಡೋಣ, ವಾಕ್ ಮಾಡ್ತಾ ಮಾತಾಡೋಣ. ಸರಿ, ಬನ್ನಿ. ಇಷ್ಟೊತ್ತಿಗೆ ವಾಕಿಂಗ್ ಹೋಗಿರ್ತಾರೆ ಅನ್ಸತ್ತೆ. ಫೋನ್ ಮಾಡಿ ಕೇಳಲ್ಲ? ಬೇಡ, ಇತ್ತೀಚೆಗೆ ನಾನು ಅವ್ರಿಗೆ ತುಂಬ ಸಾರಿ ಕಾಲ್ ಮಾಡ್ತಿದ್ದೀನಿ. ಕಾಲ್ ಮಾಡೋದು ಬೇಡ, ಮೆಸೇಜ್ ಮಾಡ್ತೀನಿ. ತಪ್ಪದೇ ವಾಕಿಂಗ್ ಮಾಡಿ. ಬೇಸಿಗೆ ಶುರುವಾಗಿದೆ, ಜಾಸ್ತಿ ನೀರು ಕುಡೀರಿ. ಇದೇನಿದು, ಇಷ್ಟೊತ್ತಾದರೂ ನನ್ನ ಮೆಸೇಜಿಗೆ ರಿಪ್ಲೈ ಕೂಡ ಮಾಡಿಲ್ವಲ್ಲ ಇವರು? ಮೋಸ್ಟ್ಲಿ ಅವರು ವಾಕಿಂಗ್ ಶುರು ಮಾಡಿರ್ಬೋದು, ಅದಕ್ಕೆ ನನ್ನ ಮೆಸೇಜ್ ನೋಡಿರಲ್ಲ ಅನಿಸುತ್ತೆ. ಅಯ್ಯೋ, ಹೇಗಿದ್ರು ಅವ್ರ ವಾಚ್ ನನ್ನ ಮೊಬೈಲಿಗೆ ಕನೆಕ್ಟ್ ಆಗಿದೆ ಅಲ್ವಾ? ಮೊಬೈಲಲ್ಲೇ ಚೆಕ್ ಮಾಡ್ತೀನಿ. ವಾಕ್ ಮಾಡ್ತಿದ್ದಾರೆ, ಅದಕ್ಕೆ ನನ್ನ ಮೆಸೇಜ್ ನೋಡಿಲ್ಲ. ಪರವಾಗಿಲ್ಲ, ನಾನು ಹೇಳಿದ್ದನ್ನು ಮಾಡ್ತಿದ್ದಾರೆ, ನನ್ನ ಮಾತುಗಳಿಗೆ ಗೌರವ ಕೊಡ್ತಿದ್ದಾರೆ. ವೀರು, ಮೊದಲು ನೀವು ಹೀಗೆ ಇದ್ರಿ ಅಲ್ವಾ? ನಾನು ಹೇಳಿದ್ದೆಲ್ಲ ಮಾಡ್ತಿದ್ರಿ, ಯಾವುದಕ್ಕೂ ಇಲ್ಲ ಅಂತಿರಲಿಲ್ಲ. ಯಾಕೆ ಏನು ಅಂತ ಪ್ರಶ್ನೆ ಕೂಡ ಮಾಡ್ತಿರ್ಲಿಲ್ಲ. ನನ್ನ ಮಾತೆಲ್ಲ ಕೇಳ್ತಿದ್ರಿ. ಹಳೇದೆಲ್ಲ ನೆನಪಾಗ್ತಿದೆ. ಇರಲಿ, ಅವ್ರು ವಾಕ್ ಮಾಡಿ ಬ್ರೇಕ್ ತಗೊಂಡಾಗ ಕಾಲ್ ಮಾಡ್ತೀನಿ. ಅಲ್ಲ, ವಾಕ್ ಮಾಡ್ತಾ ಮಾಡ್ತಾ ಮಾತಾಡೋಣ ಅಂದರೆ ಸುಮ್ಮನೆ ಇದ್ದೀರಾ? ನೀನು ಹೊಸ ಹೆಜ್ಜೆಗಳನ್ನು ಇಡೋಕ್ಕೆ ಶುರು ಮಾಡಿದ್ಯಾ. ಅದು ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಸಾಕಾಯ್ತು, ನನಗಿನ್ನು ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಯಾಕೆ? ವಾಕಿಂಗ್ ಮಾಡಿ ಸುಸ್ತಾಯ್ತಾ? ಅದಲ್ಲ, ನಿಮ್ಮ ಒಟ್ಟಿನ ಮಾತುಗಳು ಕೇಳಿ ಕೇಳಿ ನನಗೆ ಸಾಕಾಗೋಯ್ತು.
ನೀವು ನನಗೆ ಅರ್ಥ ಆಗಬಾರ್ದು ಅಂತಾನೆ ಮಾತಾಡ್ತಿರೋ ಅಥವಾ ನಿಮ್ಮ ಮಾತುಗಳು ನನಗೆ ಅರ್ಥನೇ ಆಗಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಅರೆ ಜಾನಕಿ ಅವ್ರು ಮೆಸೇಜ್ ಮಾಡಿದ್ದಾರೆ. ನನಗೆ ಸ್ವಲ್ಪ ಬ್ರೇಕ್ ಬೇಕು, ಸುಸ್ತಾಗ್ತಾ ಇದೆ. ಓ, ಇದು ಸುಸ್ತಾಗಿರೋಕ್ಕೆ ತಗೊಂಡಿರೋ ಬ್ರೇಕ್ ಅಲ್ಲ, ಮೊಬೈಲಲ್ಲಿ ಮಾತಾಡೋದಕ್ಕೆ ತಗೊಂಡಿರೋ ಬ್ರೇಕ್. ಇಲ್ಲ ಹಾಗೇನಿಲ್ಲ. ಹಾಗೇನಿಲ್ಲ ಅಂತ ಅನ್ನೋದ್ರಲ್ಲೇ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರನೂ ಇದೆ. ಅಂದರೆ ನೋಡಿ ಮಿನಿಸ್ಟರ್ ಸಾಹೇಬ್ರೆ, ಈ ಸ್ನೇಹಕ್ಕಿಂತ ಮೀರಿರೋದು ಏನಾದ್ರು ಒಂದಿದೆ ಅಂತಂದರೆ ಅದು ಪ್ರೀತಿ. ಪ್ರೀತಿನ? ಪ್ರೀತಿ ಅಂದರೆ? ಪ್ರೀತಿ ಅಂದರೆ ಏನು ಅನ್ನೋದನ್ನು ಪುಟಗಟ್ಟಲೆ ಪುಸ್ತಕಗಳು ಬರೀಬಹುದು. ನಿನ್ನ ಜೀವನಕ್ಕೆ ನನ್ನ ಜೀವನಕ್ಕೆ ಹೊಂದ್ಕೊಳ್ಳುವಂಥ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಮೊದಲು ನಮ್ಮ ಗಮನ ಯಾರ ಮೇಲೋ ಹೋಗುತ್ತೆ, ಅವರನ್ನು ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಹೋಗ್ತೀವಿ. ಆಮೇಲೆ ಅವ್ರ ಮೇಲೆ ಆಸಕ್ತಿ ಜಾಸ್ತಿ ಆಗತ್ತೆ. ಆಸಕ್ತಿಯಿಂದ ಅವರ ಅಭಿರುಚಿ ಗೊತ್ತಾಗುತ್ತೆ. ಅಭಿರುಚಿ ಗೊತ್ತಾದ ಮೇಲೆ ಅಭಿಮಾನ ಬೆಳೆಯುತ್ತೆ. ಅಭಿಮಾನದ ಜೊತೆ ಆಕರ್ಷಣೆನೂ ಶುರುವಾಗತ್ತೆ. ಹಾಗೆ ಮುಂದುವರಿತಾ ಒಂದು ರೀತಿ ಕಾತುರ. ಆ ಕಾತುರ ಆಮೇಲೆ ಕಾಳಜಿಗೆ ತಿರುಗುತ್ತೆ. ಕಾಳಜಿಯಿಂದ ಅವರನ್ನು ಕಳ್ಕೊಳ್ಳೇಬಾರ್ದು ಅಂತನೋ ಒಂದು ಹಂತಕ್ಕೆ ಬರ್ತೀವಿ. ಎಲ್ಲಿ ಕಳ್ಕೊಂಡು ಬಿಡ್ತೀವೋ ಅಂತನೋ ಭಯ ಶುರುವಾಗುತ್ತೆ. ಅಪ್ಪಿ ಅವರೇನಾದರೂ ದೂರ ಆದರೆ ನಮಗೆ ಒಂದು ರೀತಿ ಒತ್ತಾಟ ಶುರುವಾಗುತ್ತೆ. ಮತ್ತೆ ಅವರನ್ನು ನೋಡಬೇಕು, ಅವ್ರ ಜೊತೆ ಮಾತಾಡ್ತಾ ಇರಬೇಕು ಅಂತೆಲ್ಲ ಅನಿಸುತ್ತೆ. ಎಷ್ಟು ಹೊತ್ತು ಸಾಧ್ಯನೋ ಅಷ್ಟು ಹೊತ್ತಾದರೂ ಅವ್ರ ಜೊತೆ ಇರಬೇಕು ಅಂತ ಅನಿಸುತ್ತೆ. ಅವ್ರ ಜೊತೆ ಇದ್ದಾಗ ಈ ಹೊತ್ತು ಹೋಗೋದೇ ಬೇಡ ಅಂತ ಅನಿಸುತ್ತೆ. ದೂರ ಆದಾಗ ಹತ್ತಿರ ಆಗಬೇಕು ಅಂತನೋ ಪರದಾಟ ಶುರುವಾಗತ್ತೆ. ಅಂಥ ಒಂದು ಪರದಾಟಕ್ಕೆ ಹೆಸರೇನೆ ಪ್ರೀತಿ.